ಟಾಯ್ಲೆಟ್ ರೂಮಿಗೆ ಬಟ್ಟೆ ಒಗೆಯುವ ಸೋಪನ್ನು ಹಾಕಿ ನೋಡಿ ನೀವೇ ಶಾಕ್ ಆಗ್ತೀರಾ. ಇಷ್ಟು ಪಳಪಳ ಕರೆ ಕಟ್ಟಿರುವ ಎಲ್ಲ ಹೊಲಸೇನಿದೆ ಹೋಗ್ಬಿಡುತ್ತೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ನಮಸ್ಕಾರ. ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಟ್ಟೆ ಒಗೆಯುವ ಸೋಪಿನಿಂದ ಇವತ್ತು ಈ ಟಿಪ್ನ ಮಾಡ್ತಾ ಇರೋದು. ನೋಡಿ, ಎಷ್ಟು ಕರೆ ಕಟ್ಟಿರುವಂತಹ ಸಿಂಕ್ ಆಗಿರ್ಬೋದು, ಟಾಯ್ಲೆಟ್ ರೂಮ್ ಆಗಿರ್ಬೋದು, ಬಾತ್ರೂಮ್ ಆಗಿರ್ಬೋದು, ಎಲ್ಲವನ್ನು ಕೂಡ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಕೇವಲ ಬಟ್ಟೆ ತೊಳೆಯುವ ಸೋಪ್ ಇದ್ದರೆ ಸಾಕಾಗುತ್ತೆ. ನಾನಿಲ್ಲಿ ಒಂದು ಹಳೆಯ ಬೌಲ್ನ ತೊಗೊಂಡಿದ್ದೀನಿ. ಆಲ್ರೆಡಿ ಈ ಬೌಲ್ನಲ್ಲಿ ತುಂಬ ಸತಿ ನಾನು ಟಿಪ್ನ ಮಾಡಿರೋದ್ರಿಂದ ಅದೇ ಬೌಲ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಬಟ್ಟೆ ತೊಳೆಯುವ ಸೋಪ್ ಇದ್ದರೆ ನಿಮ್ಮ ಮನೆಯಲ್ಲಿ ನೀವು ಯಾವ ಸೋಪನ್ನು ಬಳಸ್ತೀರಲ್ವ ಅದೇ ಸೋಪನ್ನು ತೊಗೊಳ್ಳಿ. ಇದನ್ನು ಸಣ್ಣದಾಗಿ ತುರಿಬೇಕಾಗುತ್ತೆ. ಜಾಸ್ತಿ ಸಮಯ ತೊಗೊಳೋದಿಲ್ಲ, ಜಾಸ್ತಿ ಸೋಪು ಬೇಕಾಗೋದಿಲ್ಲ. ಕೇವಲ ಅರ್ಧ ಸೋಪು ಒಂದು ಟೈಮಿಗೆ ಯೂಸ್ ಮಾಡ್ಕೊಳಕ್ಕೋಸ್ಕರ. ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ವಾಂಟಿಟಿ ಕಮ್ಮಿ ಇದೆ ಅಂತೇಳಿ. ಈ ರೀತಿ ಸಣ್ಣದಾಗಿ ತುರಿದ್ಬಿಟ್ಟು ತೊಗೋಬೇಕಾಗತ್ತೆ. ನೀವು ತುರಿಯುವಂತಹ ಮಣಿ ಇದ್ದರೂ ಕೂಡ ಅದರಿಂದಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಚಾಕುವಿನ ಸಹಾಯದಿಂದಾದರೂ ಮಾಡ್ಕೋಬೋದು. ಇಲ್ಲ ನಮಗೆ ಏನೂ ಬೇಡ ಅನ್ನೋ ಹಾಗಿದ್ರೆ ಒಂದು ಕಲ್ಲಿನಿಂದ ಕುಟ್ಕೊಂಡಾದರೂ ಪುಡಿ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ನುಸಿ ಮದ್ದು. ಈ ನುಸಿ ಮದ್ದು ಏನಿದೆ ನೋಡಿ, ಇದನ್ನು ನೀವು ಯಾವುದೇ ಕಿರಾಣಿ ಸ್ಟೋರಿಗೆ ಹೋದರೂ ಆರಾಮ್ಸೆ ಸಿಗುತ್ತೆ. ನುಸಿ ಮದ್ದನ್ನು ಹಾಕೋದ್ರಿಂದ ಬ್ಯಾಕ್ಟೀರಿಯಾಸ್ ಏನೇ ಇದ್ದರೂ ಕೂಡ ಅದು ಕಮ್ಮಿ ಆಗುತ್ತೆ. ಹಲ್ಲಿಗಳಾಗಿರ್ಬೋದು, ಜಿರಳೆಗಳಾಗಿರ್ಬೋದು ಟಾಯ್ಲೆಟ್ ರೂಮ್ನಲ್ಲಿ ಜಾಸ್ತಿ ಇರೋದಿಲ್ಲ. ನಿಮಗೆಲ್ಲ ಗೊತ್ತಿರೋ ಹಾಗೆ ಟಾಯ್ಲೆಟ್ ರೂಮ್ನಲ್ಲಿ ಈ ರೀತಿ ಇರೋದ್ರಿಂದನೇ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ. ಅದರಿಂದ ನಮ್ಮ ಹೆಲ್ತ್ ಕೂಡ ಕೆಡುತ್ತೆ. ಹಾಗಾಗಿ ನಾನಿಲ್ಲಿ ನುಸಿ ಮದ್ದೇನಿದೆ ಅದನ್ನು ಬಳಸ್ತಾ ಇದ್ದೀನಿ. ನೋಡಿ, ನುಸಿ ಮದ್ದನ್ನು ತುಂಬ ಸಣ್ಣದಾಗಿ ಮಾಡ್ಕೊಳ್ಳಿಲ್ಲಕ್ಕೆ ಆಗೋದಿಲ್ಲ ಅಂದರೂ ಕೂಡ ಕುಟ್ಟಿ ಕುಟ್ಟಿ ಪುಡಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಹಾಗೆ ಕ್ರಿಸ್ಟಲ್ ಟೈಪ್ ಇದ್ದರೂ ನಡೆಯುತ್ತೆ. ನೆಕ್ಸ್ಟ್ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಸೋಡಾನ ತೊಗೊಂಡಿದ್ದೀನಿ. ಇಲ್ಲಿ ಬೇಕಿಂಗ್ ಸೋಡಾ ಏನಿದೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೇಕಿಂಗ್ ಸೋಡಾ 2 ಸ್ಪೂನ್ ಆಗುವಷ್ಟು ಹೆವಿ ಕ್ವಾಂಟಿಟಿದಲ್ಲಿ ಹಾಕಬೇಕು. ಯಾಕಂತಂದರೆ ಈ ಸೋಡಾದಿಂದನೇ ಕರೆ ಕಟ್ಟಿರುವ ಹಳೆಯ 20-30 ವರ್ಷದ ಹಳೆಯ ಕಾಲದಿಂದ ಇರುವಂತಹ ಕರೆ ಕಟ್ಟಿರುವಂಥ ಬಿಳಿ ಬಿಳಿ ಪ್ಯಾಚಸ್ ಆಗಿರುತ್ತೆ, ಇಲ್ಲ ಹಳದಿಯಾಗಿ ಗಟ್ಟಿಯಾಗಿ ಕುಂತ್ಬಿಟ್ಟಿರುತ್ತೆ. ಅದೆಲ್ಲದಕ್ಕೂ ಕೂಡ ಪರಿಣಾಮನೇ ಈ ಒಂದು ಸೋಡಾಸು. ಹಾಗಾಗಿ ಅದನ್ನು ಕಂಪಲ್ಸರಿ ಆ್ಯಡ್ ಮಾಡೋದನ್ನು ಮರಿಬೇಡಿ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ನಾನು 1 ಜಗ್ ಆಗುವಷ್ಟು ಬಿಸಿ ನೀರನ್ನು ಹಾಕಿದ್ದೀನಿ. ನಿಮಗೆ ಈ ರೀತಿ ಬಿಸಿನೀರು ಇಲ್ಲ ಅನ್ನೋ ಹಾಗಿದ್ರೆ ನೀವು ಗ್ಯಾಸ್ ಮೇಲೆ ಇವೆಲ್ಲವನ್ನು ಹಾಕಿಬಿಟ್ಟು ಒಂದೇ ಸತಿ ಕುದಿಸ್ಕೊಂಡ್ಬಿಡ್ಬೋದು. ನಾನಿಲ್ಲಿ ಬಿಸಿ ನೀರನ್ನು ಸೈಡಿಗೆ ಇಟ್ಕೊಂಡಿದ್ದೆ, ಸೊ ಹಾಗಾಗಿ ಬಿಸಿ ನೀರನ್ನು ಆ್ಯಡ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಈಗ ಇದನ್ನು ಒಂದು ಬಾಟಲ್ನಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ. ಬಾಟಲ್ನಲ್ಲಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ರೆ ಸಾಕು. ನಿಮಗೆ ಏನಿಲ್ಲ ಅಂತಂದರೂ ಇದನ್ನು ನೀವು ವಾರದಲ್ಲಿ 2-3 ಸತಿ, ಅಂದರೆ ದಿನ ಬಿಟ್ಟು ದಿನ ಈ ಬಾತ್ರೂಮ್ಗೆ ನೀವು ಯೂಸ್ ಮಾಡ್ಕೋಬೋದು, ಅಥವಾ ಸಿಂಕಿಗಾದರೂ ಯೂಸ್ ಮಾಡ್ಕೋಬೋದು. ನಾನು ನೋಡಿ ಇಲ್ಲಿ ಟಾಯ್ಲೆಟಿಗೆ ಹಾಕ್ತಾಯಿದ್ದೀನಿ, ಹಾಗೆ ಬಾತ್ರೂಮ್ಗೆ ಹಾಕ್ತಾಯಿದ್ದೀನಿ, ಹಾಗೆ ನೆಕ್ಸ್ಟ್ ಇದನ್ನು ಸಿಂಕಿಗೆ ಕೂಡ ಹಾಕ್ತೀನಿ. ಸೊ ಎಲ್ಲದಕ್ಕೂ ಕೂಡ ಇದು ಸ್ಪ್ರೇ ಏನಿದೆ ಈಸಿಯಾಗಿ ಆಗುತ್ತೆ. ನೋಡಿದ್ರಲ್ಲ. ನೆಕ್ಸ್ಟ್ ಬಂದುಬಿಟ್ಟು ನಾನು ಆಲ್ರೆಡಿ ಅಂತ ಮಾಡಿ ಇಟ್ಕೊಂಡಿರೋದನ್ನು ಕೂಡ ಈ ಸಿಂಕಿಗೆ ಹಾಕ್ತಾಯಿದ್ದೀನಿ. ಇಷ್ಟು ಹಾಕಿಬಿಟ್ಟು ಒಂದು 5 ನಿಮಿಷಗಳ ಕಾಲ ಬಿಟ್ಟರೆ ಸಾಕಾಗುತ್ತೆ. ಎಷ್ಟು ಕ್ಲೀನ್ ಆಗುತ್ತೆ, ಎಷ್ಟು ಈಸಿಯಾಗಿ ಮುಗಿಯುತ್ತೆ. ₹1 ಖರ್ಚಿರಲಾರ್ದೆ ಮನೆಯಲ್ಲೇ ಮಾಡಿರುವಂತಹ ಈ ಒಂದು ಟಿಪ್ನ ನೀವು ಕೂಡ ಮರಿಲಾರ್ದೆ ಮಾಡ್ಕೊಳ್ಳಿ. ನೋಡಿ, ಇವಾಗ ರೆಡಿ ಆಗಿದೆ. ಹಾಕಿಬಿಟ್ಟು ಒಂದು 5 ನಿಮಿಷಗಳ ಕಾಲ ಬಿಡಬೇಕಾಗುತ್ತೆ. 5 ನಿಮಿಷಗಳ ಕಾಲ ಬಿಟ್ಬಿಟ್ಟು ನೀವು ಇದನ್ನು ನೀಟಾಗಿ ಒಂದು ಬ್ರಷಿನ ಸಹಾಯದಿಂದ ಆದರೂ ನೀವು ಕ್ಲೀನ್ ಮಾಡ್ಕೊಂಬಿಟ್ರೆ ಸಾಕು. ಇಲ್ಲ ನಮಗೆ ಈ ರೀತಿ ಬ್ರಷಿನ ಸಹಾಯದಿಂದ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ಒಂದು 5 ನಿಮಿಷಗಳ ಕಾಲ ಬಿಟ್ಬಿಟ್ಟು ಫೋರ್ಸಾಗಿ ನೀರನ್ನು ಹಾಕಿಬಿಟ್ರೆ ಸಾಕಾಗುತ್ತೆ. ಎಲ್ಲ ಕರೆ ಕಟ್ಟಿರುವಂಥದ್ದು ವೈಟ್ ಪ್ಯಾಚಸ್ ಏನಾಗಿತ್ತಲ್ವ ಆವಾಗ ಅದೆಲ್ಲ ಕೂಡ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇ ರೀತಿ ನೀವು ವಾರದಲ್ಲಿ 1-2 ಸತಿ ಮಾಡೋದ್ರಿಂದ ಎಷ್ಟೇ ಕರೆ ಕಟ್ಟಿರುವ ಹಳೆಯ ಎಲ್ಲ ಕೂಡ ಮಾಯವಾಗುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಬಾತ್ರೂಮ್ ಮತ್ತೆ ಹೊಸದರಂತೆ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತೇಳಿ. ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ಒಂದು ಸತಿ ನೀರು ಹಾಕಿ ವಾಶ್ ಮಾಡಿ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಒಂದು ಸತಿ ಈ ಟಿಪ್ನ ನೀವು ಫಾಲೋ ಮಾಡಿ, ನೀವು ಕೂಡ ನಂಬೋದಿಲ್ಲ ಅಷ್ಟು ಈಸಿಯಾಗಿ ಕರೆ ಕಟ್ಟಿರುವಂತಹ ಎಷ್ಟೋ ಬಿಳಿಯಾಗಿರುತ್ತೆ, ಪ್ಯಾಚಸ್ ಆಗಿರುತ್ತೆ, ಅಥವಾ ಹಳದಿಯಾಗಿರುತ್ತೆ. ಅದರಲ್ಲಿ ಮಕ್ಕಳಿರುವಂಥ ಮನೆಯಲ್ಲಿ ತುಂಬ ನೀರು ಯೂಸ್ ಮಾಡ್ತಿರ್ತಾರೆ, ಬಾತ್ರೂಮ್ನೆಲ್ಲ ಯೂಸ್ ಮಾಡಿದಾಗ ತುಂಬ ಹಳದಿ ಆಗಿಬಿಡುತ್ತೆ, ಅಥವಾ ತುಂಬ ಬ್ಯಾಡ್ ಸ್ಮೆಲ್ ಬರುತ್ತೆ. ಆ ರೀತಿ ಇದ್ದಾಗ ಈ ಒಂದು ಟಿಪ್ನ ಫಾಲೋ ಮಾಡೋದ್ರಿಂದ ಎಲ್ಲ ಸ್ಮೆಲ್ ಕೂಡ ಹೋಗುತ್ತೆ, ಹಾಗೆ ಸ್ವಚ್ಛ ಕೂಡ ಆಗುತ್ತೆ. ನೋಡಿ, ನಿಮ್ಗೆ ಏನಾದರೂ ಇನ್ಫೆಕ್ಷನ್ಸ್, ಅಲರ್ಜಿ ಏನಾದರೂ ಜಾಸ್ತಿ ಇದ್ದರೆ ಈ ರೀತಿ ಕೈ ಸಹಾಯದಿಂದ ಮಾಡೋಕ್ಕೆ ಹೋಗಬೇಡಿ. ಒಂದು ಗ್ಲೌಸ್ ಹಾಕ್ಕೊಂಡ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ, ಅಥವಾ ಜಗ್ಗಿನ ಸಹಾಯದಿಂದಾದರೂ ನೀವು ಮಾಡ್ಕೋಬೇಕಾಗತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಕೊಳೋದಂತೇಳಿ. ಈಗ ನೆಕ್ಸ್ಟ್ ಬಂದುಬಿಟ್ಟು ಬಾತ್ರೂಮ್ ಮತ್ತು ಟಾಯ್ಲೆಟ್ ರೂಮ್ನ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸ್ವಲ್ಪ ನೀರನ್ನು ಬೆರೆಸ್ಬಿಟ್ಟು, ನಾನು ಅವಾಗ ಏನು ತೆಗೆದಿಟ್ಟಿದ್ನಲ್ವ, ಸ್ಪ್ರೇ ಏನು ಹಾಕಿದ್ನಲ್ವ, ಅದಕ್ಕೆ ಸ್ವಲ್ಪ ನೀರನ್ನು ಬೆರೆಸ್ಬಿಟ್ಟು ಎಲ್ಲೆಲ್ಲಿ ತುಂಬ ಹೊಲಸಾಗಿದೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ಎಷ್ಟು ಹಳದಿ ಆಗಿದೆ ನೋಡಿ, ಆ ಜಾಗದಲ್ಲಿ ಒಂದು ಸತಿ ನೀವು ಪ್ರೆಸ್ ಮಾಡ್ಕೊಂಬಿಟ್ರೆ ಸಾಕು. ನಿಮ್ಗೆ ಈ ರೀತಿ ಬ್ರಷ್ ಇಲ್ಲ, ನಮಗೆ ಈ ರೀತಿ ಬ್ರಷಿಂದ ತೊಳೆಯೋಕ್ಕೆ ಟೈಮ್ ಕೂಡ ಇಲ್ಲ ಅನ್ನೋರು ಒಂದು 2 ನಿಮಿಷಗಳ ಕಾಲ
ಇದನ್ನು ಹಾಗೆ ಬಿಟ್ಬಿಟ್ಟು ಒಂದು 5ರಿಂದ 10 ನಿಮಿಷಗಳ ಕಾಲ ಬಿಡಬೇಕಾಗುತ್ತೆ. ಒಂದು 5ರಿಂದ 10 ನಿಮಿಷಗಳ ಕಾಲ ಬಿಟ್ಟ ಮೇಲೆ ಒಂದು ದೊಡ್ಡ ಬಕೆಟ್ ನೀರನ್ನು ತೊಗೊಂಡ್ಬಿಟ್ಟು ಒಂದು ಸತಿ ಫೋರ್ಸಾಗಿ ಹಾಕಿದರೆ ಸಾಕು. ಎಲ್ಲ ಬಾತ್ರೂಮ್ನಲ್ಲಿರುವಂಥ ಸ್ಟೇನ್ಸ್ ಏನಿದೆ, ಹಳದಿ ಸ್ಟೇನ್ಸ್ ಏನಿದೆ ನೋಡಿ, ಮೇಲ್ಗಡೆ ಎಲ್ಲ ವೈಟ್ ಪ್ಯಾಚಸ್ ಏನು ಕಾಣುತ್ತಲ್ಲ ಅದು ಕೂಡ ಮಾಯವಾಗುತ್ತೆ. ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು. ನೋಡಿದ್ರಲ್ಲಿ ಈ ರೀತಿ ಫೋರ್ಸಾಗಿ ನೀರನ್ನು ಹಾಕಿದರೆ ಎಷ್ಟೇ ಹೊಲಸು ನೀರಿದ್ರೂ ಕೂಡ ಎಲ್ಲವೂ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ನೋಡಿ ಎಷ್ಟು ಹೊಲಸು ನೀರು ಬರ್ತಾಯಿದೆ ಅದನ್ನೆಲ್ಲ ಕೂಡ ಒಂದೇ ಸತಿ ಕ್ಲೀನ್ ಮಾಡ್ಕೊಂಬಿಡೋದು. ಇದೇ ರೀತಿ ಬಾತ್ರೂಮ್ನಾಗಿರ್ಬೋದು, ಟಾಯ್ಲೆಟ್ ರೂಮ್ನಾಗಿರ್ಬೋದು ಎಲ್ಲವನ್ನು ಕೂಡ ವಾಶ್ ಮಾಡ್ಕೊಳ್ಳಿ. ನೋಡಿ ನಾನು ಟಾಯ್ಲೆಟ್ ರೂಮ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಎಷ್ಟು ಗಲೀಜಾಗಿದೆ ಅಂತೇಳಿ. ನಾನು ನಿಮಗೆ ಮೊದಲೇ ಹೇಳಿರುವಾಗೆ ಮಕ್ಕಳಿರುವಂಥ ಮನೆಯಲ್ಲಿ ತುಂಬ ಹೊಲಸಾಗ್ತಾ ಇರುತ್ತೆ, ಪದೇ ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಅನ್ನೋರು ಈ ರೀತಿ ಜಸ್ಟ್ ನೀರನ್ನು ಅಪ್ಲೈ ಮಾಡಿದರೂ ಸಾಕು, ಈಸಿಯಾಗಿ ಮುಗಿಯುತ್ತೆ. ನೆಕ್ಸ್ಟ್ ನೋಡಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಟಾಯ್ಲೆಟ್ ರೂಮ್ ಕೂಡ ಅಷ್ಟೇ ಈಸಿಯಾಗಿ ಮಾಡ್ಕೋಬೋದು. ಕೇವಲ 10 ರೂಪಾಯಿಯಲ್ಲಿರುವಂತಹ ಪಾತ್ರೆ ತೊಳೆಯೋ ಅಥವಾ ಬಟ್ಟೆ ತೊಳೆಯುವಂಥ ಸೋಪಿನ ಸಹಾಯದಿಂದ ಮಾಡಿರೋದು. ಸೊ ನಾನು ಇಲ್ಲಿ ಬಟ್ಟೆ ತೊಳೆಯುವಂಥ ಸೋಪನ್ನು ಆ್ಯಡ್ ಮಾಡಿಕೊಂಡು ಮಾಡಿರೋದ್ರಿಂದ ಎಷ್ಟು ಸುಲಭವಾಗಿ ಈಸಿಯಾಗಿ ಕ್ಲೀನಾಗಿದೆ ನೋಡಿ. ಇದೇ ರೀತಿ ನೀವು ಕೂಡ ಹೆಚ್ಚೆಚ್ಚು ಟಿಪ್ಸ್ ಬೇಕನ್ನೋ ಹಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಎಷ್ಟು ಪಳಪಳ ಅಂತ ಹೊಳಿತಿದೆ ನೋಡಿ.